ಈಗ ಜನ ಮಾತಾಡ್ಬೋದು ರಿಷಬ್ ಶೆಟ್ಟಿ ಹೆಸರು ಚೇಂಜ್ ಮಾಡ್ಕೊಂಡಿದ್ದಕ್ಕೆ ಏನೋ ಸ್ಟಾರ್ ಎಲ್ಲೋ ಹೋಗ್ಬಿಟ್ರು ಗುರು ಅಂತ. ಎಲ್ಲೂ ಅಲ್ಲ ಮೇಡಮ್. ಬೆಳಿಗ್ಗೆ ಜಾವ 3 ಗಂಟೆಗೆ ಎದ್ಬಿಟ್ಟು ರಾತ್ರಿ 1 ಗಂಟೆವರೆಗೂ ಹರ್ಕೊಂಡ್ ಕೆಲಸ ಮಾಡಿದ್ರೆ ಎಲ್ಲಾರು ಅಲ್ಲಿ ಹೋಗ್ಬೋದು ಅಷ್ಟೇ. ಬೇರೆ ಎಲ್ಲ ಸಪೋರ್ಟಿವ್ ಆಗಿ ನಿಂತ್ಕೋಬಹುದು ಅಷ್ಟೇ. ನೀವು ಮೇಜರ್ ಆಗಿ ಕೆಲಸನೇ ಮಾಡ್ಲಿಲ್ಲ ಅಂದ್ರೆ ಒಂದ್ ದೊಡ್ಡ ಯೋಚನೆ ಮಾಡಿ ಒಂದ್ ಗುರಿ ಇಟ್ಟು ನೀವು ಹೋಗಿ ಆಟೋಮೆಟಿಕ್ ಆಗಿ ನಿಮ್ ಹಿಂದೆ ಒಂದ್ ಬರುತ್ತೆ. ನಿಮ್ಗೆ ಗೊತ್ತಿಲ್ಲದೇನೆ ಬರುತ್ತೆ. ಅದ್ ಹೆಂಗ್ ಬರುತ್ತೆ ಅಂತ ನಿಮ್ಗೂ ಗೊತ್ತಾಗಲ್ಲ. ಯಾರ್ಯಾರು ಎಲ್ಲಿಂದ ಬರುತ್ತೆ ಅಂತ ಯಾವ ಪವರ್ ಅಂತ ಗೊತ್ತಾಗಲ್ಲ. ಆಟೋಮೆಟಿಕ್ ಆಗಿ ಕರ್ಕೊಂಡು ಹೋಗೋ ವಿಷನ್ ಚೆನ್ನಾಗಿರ್ಬೇಕು. ನಾವು ಒಳಗಿನ ಶುದ್ಧವಾಗಿರ್ಬೇಕು, ಶ್ರದ್ಧೆ ಇರ್ಬೇಕು ಅಷ್ಟೇ. ಅದು ಎಕ್ಸಾಂಪಲ್ ಉದ್ರಲ್ಲ ಅಂತ ಹೇಳಿ. ಆದ್ರೆ ಸರ್ ನೇಮ್ ಚೇಂಜ್ ಮಾಡ್ಬಿಟ್ಟು ಅವ್ರು ಸೈಲೆಂಟ್ ಆಗ್ಲಿಲ್ಲ, ಅವ್ರು ರಿಷಭವಾಗಿ ತೋರಿಸಿದ್ರು. ಸೊ ಅವ್ರ ಶ್ರಮೆ ಕೆಲಸ. ನಾವು ಆರ್ಟಿಸ್ಟ್ ಆಗಿ ನಮಗೆ ಯೂಸ್ ಟು ಸ್ಲೀಪ್ ಅರೌಂಡ್ 4, 5, 6 hours. ಅವ್ರು ಕಡಿಮೆ ನಿದ್ದೆ 2 ಅವರ್. ಮೇಡಮ್ ನಾವು ಬಿಡಿ ನೋಡಿ ಹೊಟ್ಟೆ ಗಿಟ್ಟೆ ಎಲ್ಲ ಇದೆ, ಏನೋ ಇದೆ, ನಾವು ಓಕೆನಾ ವರ್ಕೌಟ್ ಮಾಡ್ಬೇಕು. ಇವತ್ತೊಂದು ವಿಡಿಯೋ ಬಂತು, ನಿನ್ನೆ ವಿಡಿಯೋ ಬಂತು, ನೋಡಿದ್ರ ಬರ್ಮೆ ನೋಡಿ. ಆ ಬಾಡಿ, ಆ ಫಿಟ್ನೆಸ್ ನೋಡಿ, ಅವ್ರ ಪಟ್ಟಿದ ಶ್ರಮ ನೋಡಿ ಗೊತ್ತಾಗುತ್ತೆ. ಅಷ್ಟೆಲ್ಲ ಶ್ರಮ, ಕಾಲ್ ನಿಂತ್ಕೊಳ್ಳೋಕೆ ಮೇಂಟೈನ್ ಮಾಡ್ಬೇಕು, ಬಾಡಿ ಮೇಂಟೈನ್ ಮಾಡ್ಬೇಕು, ಡೈರೆಕ್ಷನ್ ಮಾಡ್ಬೇಕು, ಆಕ್ಟರ್ ಗಳಿಗೆ ಇನ್ಪುಟ್ ಕೊಡ್ಬೇಕು, ಕ್ಯಾಮ್ರಾ ನೋಡ್ಬೇಕು, ಪ್ರೊಡಕ್ಷನ್ ಹೌಸಿಗೆ ಆನ್ಸರ್ ಮಾಡ್ಬೇಕು. ಎಲ್ಲ ಮಾಡ್ಬೇಕು ಅಂದ್ರೆ ಅವೆಲ್ಲ ಮಾಡಿದ್ರೆ ಈ ತರದ್ ಏನೋ ಒಂದು ಆಗುತ್ತೆ.